ಕಾರ್ ಕೀ ಕೊಡ್ಬೇಕಂತೆ. ಓ, ದಿಲ್ಜೀತ್ ಬಂದಿದ್ದಾರಾ? ಸರಿ, ಕಾರ್ ಕೀ ಕೊಡು. ನಾನೇ ಕೊಟ್ಬಿಡ್ತೀನಿ, ನೀನು ಹೋಗಿ ರೆಸ್ಟ್ ಮಾಡಿ. ಓಕೆ? ಗುಡ್ ಮಾರ್ನಿಂಗ್ ಮೇಡಮ್ ಜಿ. ಗುಡ್ ಮಾರ್ನಿಂಗ್ ದಿಲ್ಜೀತ್. ಏನ್ ಇಷ್ಟ ದಿನ ಆದ್ಮೇಲೆ ಕೆಲ್ಸಕ್ಕೆ ಬಂದಿದ್ದೀರಾ? ನಮ್ಮನೇಲಿ ನೀವು ಡ್ರೈವರ್ ಕೆಲಸ ಮಾಡ್ತಿದ್ರಿ ಅನ್ನೋದನ್ನ ಮರ್ತಿದ್ರ ಹೇಗೆ? ಇಲ್ಲ ಮೇಡಮ್ ಜಿ, ಮಾಫ್ ಕೀಜಿಯೇ. ಅದು ನಿಮ್ಗೆ ಹೇಳಿದ್ದೆ ಅಲ್ವಾ, ನಮ್ಮ ಅಣ್ಣ ಕಳ್ದೋಗಿದ್ದಾನೆ ಅಂತ. ಈಗ ಅವ್ನ್ ಹುಡ್ಕೋದ್ರಲ್ಲೇ ಎಲ್ಲ ಟೈಮ್ ಆಗೋಯ್ತು. ಬರಕ್ ಆಗಿಲ್ಲ ಮೇಡಮ್ ಜಿ. ಓ ಹೌದಲ್ವಾ? ನೀವ್ ನನ್ನ ಹತ್ರ ಒಂದ್ಸಲ ಹೇಳಿದ್ರಿ. ನಿಮ್ ಅಣ್ಣ ಸಿಕ್ಕಿದ್ರಾ? ಹಾ ಮೇಡಮ್ ಜಿ, ಸಿಕ್ಬಿಟ್ರು. ಎಲ್ಲಿ? ಈ ಬೆಂಗಳೂರಲ್ಲಿ ಕಳ್ದ ಹೋದವ್ರನ್ನ ಹುಡ್ಕೋದ್ ತುಂಬಾ ಕಷ್ಟ ಅಲ್ವಾ? ಈ ರಾಗಿ ಮೂಟೆಲಿ ಸಾಸಿವೆ ಹುಡುಕ್ತಾಗೆ. ಯಾರೋ ಒಬ್ಬ ದೇವತೆ ಬಂದು ನಮ್ಮ ಅಣ್ಣನ ನಮಗ್ ಸಿಗೋ ಹಾಗೆ ಮಾಡಿದ್ರು. ಬಹುತ್ ಅಚ್ಚಿ ಲಡ್ಕಿ ಹೇ ಮೇಡಮ್ ಜಿ. ಅವರು ಯಾವತ್ತೂ ಚೆನ್ನಾಗೇ ಇರ್ಬೇಕು. ಹೌದು, ಕೆಲವೊಮ್ಮೆ ನಾವು ಮಾಡೋ ಸಣ್ಣ ಸಹಾಯನೂ ಬೇರೆಯವ್ರಿಗೆ ದೊಡ್ಡದಾಗಿ ಉಪಯೋಗಕ್ಕೆ ಬರುತ್ತೆ. ಅದಕ್ಕೆ ಸಹಾಯ ಮಾಡೋ ಅವಕಾಶ ಬಂದಾಗ ಯಾವತ್ತೂ ಹಿಂಜರಿಬಾರ್ದು. ನಿಜ ಮೇಡಮ್ ಜಿ. ಸರಿ, ಇನ್ಮೇಲೆ ನಿಮ್ಮ ಅಣ್ಣನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡಿ. ಹಾಗೆ ರಜೆ ಮಾಡದೆ ಕೆಲ್ಸಕ್ಕೆ ಬನ್ನಿ. ಸರಿ ಮೇಡಮ್ ಜಿ. ಇನ್ನು ಚುಟ್ಟಿ ತಗೊಳಲ್ಲ. ನೀವಿನ್ನೂ ರಜೆ ತಗೊಂಡ್ರೆ ಮತ್ ನಾನ್ ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಲ್ಲ. ಮಾಫ್ ಕರ್ ದೀಜಿಯೇ ಮೇಡಮ್ ಜಿ. ಕೀ ತಗೊಳ್ಳಿ. ಎಮರ್ಜೆನ್ಸಿ ಏನು? ಮೇಡಮ್ ಜಿ, ಪ್ಲೀಸ್ ಬೈಬೇಡಿ. ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಜಿ. ನಮ್ಮ ಅಣ್ಣಂಗೆ ಸಮಸ್ಯೆ ಆಗಿದೆ ಅಂತ ಫೋನ್ ಬಂತು, ಹಾಗಾಗಿ ನಾನು ಹೋಗಲೇಬೇಕು ಮೇಡಮ್ ಜಿ.